ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ಬಾದಾಮ್ ತಿಂದು ಇವಾಗ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ. ನಿಮಗೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಏನೆಲ್ಲ ಬೆನಿಫಿಟ್ ಇದೆ, ಆಮೇಲೆ ಇದನ್ನು ಮಾಡೋದು ಹೇಗೆ ಅಂತ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ತುಂಬ ಬೆನಿಫಿಟ್ ಇದೆ ಇದು. ಅದು ಖಾಲಿ ಹೊಟ್ಟೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಇದೆ. ಸೊ ನೀವು ಎಲ್ಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಪಾತ್ರೆ ತೊಳೆದಾದ್ಮೇಲೆ ನಾನಿಲ್ಲಿ ಚವನ್ ಪ್ರಾಶ್ ತಿಂತಾ ಇದ್ದೀನಿ. ಇದು ಹೋಮ್ ಮೇಡ್ ಚವನ್ ಪ್ರಾಶ್, ಅಂದರೆ ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರೋದು. ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ, ತುಂಬ ಟೇಸ್ಟ್ ಆಗೂ ಇದೆ. ಸೊ ಇವತ್ತು ನಾನೇನು ವರ್ಕೌಟ್ ಮಾಡ್ತಾಯಿಲ್ಲ, ಬಿಕಾಸ್ ರಜಾ ದಿನದಲ್ಲಿ ನನಗೆ ಮನೆ ಕೆಲಸನೇ ತುಂಬ ಜಾಸ್ತಿ ಆಗಿಬಿಡುತ್ತೆ, ಅದೇ ವರ್ಕೌಟ್ ಆಗಿಬಿಡುತ್ತೆ. ಸೊ ಇವಾಗ ನಾನು ಸ್ನಾನ ಮುಗಿಸ್ಕೊಂಡು ಬರ್ತೀನಿ. ಸೊ ಸ್ನಾನ ಆಯಿತು, ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಸೊ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೇಕು. ಹೆಲ್ದಿ ಬ್ರೇಕ್ಫಾಸ್ಟ್ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅದು ಏನು ತುಂಬ ಡಿಫಿಕಲ್ಟ್ ಇಲ್ಲ, ಸೊ ತುಂಬ ಈಸಿಯಾಗಿದೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ಎಷ್ಟು ಈಸಿಯಾಗಿ ನಾನು ಮಾಡಿದೆ ಅಂತ.
ಮೊದಲೇ ಅವಲಕ್ಕಿನ ಕ್ಲೀನ್ ಮಾಡಿಕೊಂಡು ತೊಳೆದು ನೆನೆಸಿಟ್ಕೊಂಡಿದ್ದೆ. ನೋಡಿ ತುಂಬ ಸಾಫ್ಟಾಗಿ ಬಂದಿದೆ. ಈ ಥರ ಸಾಫ್ಟಾಗಿ ಬರಬೇಕು ಅವಲಕ್ಕಿ. ಸೊ ಇನ್ನೊಂದು ಏನಂತಂದರೆ, ನಾನಿಲ್ಲಿ ಒಂದೇ ಟೈಪ್ ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲ, ಇದರಲ್ಲೇ 2 ಟೈಪ್ಸ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಹಾಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸೊ ನಾನು ಈ ಸ್ವಲ್ಪ ಅವಲಕ್ಕಿ ಇಟ್ಕೊಂಡಿದ್ದು ಇನ್ನೊಂದು ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ. ಸೊ ಏನು ಮಾಡ್ತೀನಿ ಅಂತ ನೋಡಿ. ಸೂಪರ್ ಆಗಿದೆ. ಇದೇನಂತ ಗೊತ್ತಾಯ್ತಾ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ್ದು? ಬಿಕಾಸ್ ಐ ಥಿಂಕ್ ನಾನು ಯಾವಾಗಲೇ ತೋರಿಸಿದ್ನಲ್ವಾ, ನೀವು ರೈಸ್ ಅಂತ ಅಂದ್ಕೊಂಡಿರ್ತೀರಾ, ಬಟ್ ಇಟ್ಸ್ ನಾಟ್ ರೈಸ್. ಇದು ಅವಲಕ್ಕಿ. ಇದು ಮೊಸರು ಅವಲಕ್ಕಿ, ಇದು ಒಗ್ಗರಣೆ ಅವಲಕ್ಕಿ, ಇದು ಮಿಕ್ಸ್ಚರ್. ತುಂಬ ಚೆನ್ನಾಗಿದೆ. ಇನ್ನೊಂದು ಏನು ಗೊತ್ತಾ, ಇದು ಬೇಗ ಆಗ್ಬಿಡುತ್ತೆ. ಟಕ್ ಅಂತ ನೀವು ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು. ಯಾರಿಗಾದ್ರೂ ಇನ್ಸ್ಟೆಂಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅಂತಂದರೆ ನೀವು ಅವಲಕ್ಕಿ ಮಾಡ್ಕೋಬೋದು. ಇನ್ನೂ ಏನಪ್ಪ ಅಂದರೆ, ಒಗ್ಗರಣೆ ಅವಲಕ್ಕಿ ಇನ್ನೊಂದು 5 ರಿಂದ 6 ನಿಮಿಷ ತೊಗೊಳುತ್ತೆ. ಬಟ್ ಒಂದು 2 ರಿಂದ 3 ನಿಮಿಷದಲ್ಲಿ ನೀವು ಮಾಡ್ಕೋಬೇಕಂದ್ರೆ ಗೋ ಫಾರ್ ದಿಸ್ ಮೊಸರು ಅವಲಕ್ಕಿ. ಅದು ಈ ಬೇಸಿಗೆ ದಿನದಲ್ಲಿ ರಿಯಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಷ್ಟು ಸ್ವೆಟ್ ಆಗ್ತಾ ಇದೆ ಅಂದರೆ ನನಗೆ. ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿದ್ದು. ಆ್ಯಕ್ಚುಲಿ ಬೇರೆದೇನಾದರೂ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಸೊ ಅದಕ್ಕೆ ನಾನು ಅವಲಕ್ಕಿ ಮಾಡಿಕೊಂಡೆ. ರಿಯಲಿ ತುಂಬ ಟೇಸ್ಟಿಯಾಗಿದೆ. ನೀವು ಇದನ್ನು ಮನೆಯಲ್ಲಿ ಮಾಡ್ಕೊತೀನಿ ಅಂದರೆ ಟೈಮ್ ಇರಲ್ಲ, ಬೇಗ ಏನಾದರೂ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು, ಅದು ಹೆಲ್ದಿ ಬ್ರೇಕ್ಫಾಸ್ಟ್, ಆಮೇಲೆ ಮನೆಯಲ್ಲೇ ಮಾಡ್ಕೋಬೇಕು ಅನ್ನೋರು ಇದನ್ನು ನೀವು ಟ್ರೈ ಮಾಡ್ಬೋದು.
ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಏನಂತಂದರೆ ಜಾಸ್ತಿ ಡಿಫಿಕಲ್ಟ್ ಇರೋದು ನಾನು ಅಡುಗೆ ಮಾಡಲ್ಲ. ಬಟ್ ನಾನು ಏನೇ ಮಾಡಿದ್ರು ಹೆಲ್ದಿಯಾಗಿರುತ್ತೆ, ಕಡಿಮೆ ಟೈಮ್ ತೊಗೊಳುತ್ತೆ, ರುಚಿನೂ ಹಾಗೆ ಇರುತ್ತೆ, ಸೂಪರ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನನ್ನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಬಾಯ್.